ಪಕ್ಕದ ಮನೆ ಮಗಳು. ಪುಟ್ಟು ಹುಡುಗಿ ಬಟ್ಟೆನೇ ಫಸ್ಟ್ ಬಂತು ನನ್ನ ಕೈ ಮೇಲೆ. ಆಯ್ತು, ಬಿಸಿ, ಇನ್ನು 2 days ಇರುದಷ್ಟೇ. ನಮ್ಮ ಕಂದಲ್ಲಿ ಮಲಗಿದೆ ಹಾಕ್ತಾರೆ ನಿಮ್ ಕೈಗೂ. ಇದೀಗ ಹಾಗಾಗಿ 2 ಕಡೆ ಪದ್ಧತಿ ಮಿಕ್ಸ್. ಈಗ ಹತ್ರ ಬನ್ನಿ, ಇನ್ನ ಹತ್ರ ಬನ್ನಿ. ಫೈನಲಿ ನಮ್ಮ ಮನೆಯ ಆಕ್ಚುಯಲ್ ಡೈನಿಂಗ್ ಟೇಬಲ್ ಬಂದಿದೆ. ಎಲ್ಲ ಆಯ್ತು, ಅಡಿಗೆಲ್ಲ ಆಯ್ತು. ಅಡಿಗೆಯವರು ಹೋದ್ರು, ಮನೆ ಕೆಲಸದವರು ಹೋದ್ರು, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ. ಮತ್ತೆ ಉಳಿದೋದೆಲ್ಲ ನಾವು ಕ್ಲೀನ್ ಮಾಡಿ ಪಾತ್ರೆ ತೊಳೆದು ನಾನು ರೇಣುಕಾ ಅಡಿಗೆಗೆ ನಾವು ಹೆಲ್ಪ್ ಮಾಡಿದ್ದೀವಿ. ಪಾಲಕ್ ದಾಲ್ ಇವತ್ತು ಪ್ಯೂರ್ ವೆಜ್. ಹಾಗೇನಿಲ್ಲ ನಾನ್ ವೆಜ್ ತಿನ್ಬಾರ್ದಂತ ಇಲ್ಲ, ತಿನ್ಬೋದು. ಮತ್ತೆ ಅದೇನು ಬೀನ್ಸ್ ಪಲ್ಯ ಅಂತೆ, ರೇಣುಕನವರ ಗಿಡದಲ್ಲಿ ಆಗಿದೆ. ಮತ್ತೆ ಬೆಳಿಗ್ಗೆ ಚಪಾತಿ ಮತ್ತೆ ಎಲ್ಲ ತರಕಾರಿ ಹಾಕಿ ಕೂರ್ಮ, ಬಟಾಣಿ ತರಕಾರಿ ಎಲ್ಲ ಹಾಕಿ ಮತ್ತೆ ಚಪಾತಿ ಸ್ವಲ್ಪ ಉಳಿದಿದೆ ತಿನ್ನುವವರಿಗೆ. ಇವತ್ತು ವೆಜ್ ಮತ್ತೆ ಬಾಯ್ಲ್ಡ್ ರೈಸ್, ವೈಟ್ ರೈಸ್. ಇನ್ನೇನಿದ್ರು ಸ್ನಾನ ಮಾಡೋದು, ಇನ್ನು ಸ್ವಲ್ಪ ಕೆಲಸ ಇದೆ, ಸೀಮಂತದ ಕೆಲಸ ಇದೆ. ಸ್ವಲ್ಪ ಎಲ್ಲ ಐಟಮ್ ಎಲ್ಲ ಜೋಡಿಸೋದು ಆಯ್ತು. ಇನ್ನು ಬಿಸಿ, ಇನ್ನು 2 days ಇರುದಷ್ಟೇ. ದಿನ ಹೋಯ್ತು, ವಾರ ಹೋಯ್ತು, ತಿಂಗಳು ಹೋಯ್ತು, ಇನ್ನು ಗಂಟೆ. ಇನ್ನೇನಿದ್ರು ಗಂಟೆ ಲೆಕ್ಕ ಮಾಡುದು. ಎಲ್ಲ ಕ್ಲೀನಿಂಗ್ ಎಲ್ಲ ಆಯ್ತು. ಎಷ್ಟೆಲ್ಲ ಮೋಸ್ಟ್ಲಿ ನಾಳೆ ಸಂಜೆ ಬರ್ಬೋದು. ಬಂದ್ರು ಗ್ಯಾರಂಟಿ ಇಲ್ಲ, ಗೊತ್ತಿಲ್ಲ, ಬಂದ್ಮೇಲೆ ಬರ್ತಾರಂತ. ಅಷ್ಟರವರೆಗೆ ಗೊತ್ತಿಲ್ಲ. ಇದು ಹರಳು ನನ್ನ ಮಗಳಿಗೆ ಸೀಮಂತಕ್ಕೆ ಬೆಳೆಸ್ಲಿಕ್ಕೆ ಉಂಟು, ಅದಕ್ಕೆ ಅದ್ರ ಭತ್ತ ಹೆಕ್ಬೇಕು. ಮತ್ತೆ ಎಲ್ಲ ರೆಡಿ ಮಾಡಿಡ್ತೇನೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಮೊನ್ನೆ ಹೋಗಿ ನಿನ್ನೆ ರಾತ್ರಿ ಬಂದ್ವಿ. ಲಗೇಜ್ ತರಕಿತ್ತು, ಎಲ್ಲ ಲಗೇಜ್ ತಗೊಬಂದಿದ್ವಿ. ಇವಾಗೆಲ್ಲ ಬಟ್ಟೆ ಈ ಕಬಡಿಗೆ, ನನ್ನ ಬಟ್ಟೆ ಎಲ್ಲ ಇಲ್ಲಿ ಕಬಡಿಗೆ, ಈ ಕಬಡಿಗೆ ಜೋಡಿಸ್ಕೊಳ್ಳೋದು. ಶ್ರೀಮಂತಿಗೆ ಎಲ್ಲ ಕೆಲಸನೂ ಚೆನ್ನಾಗಿ ನಡೀತಾ ಇದೆ, ಸೂಪರಾಗಿ ನಡೀತಾ ಇದೆ. ಬೆಳಿಗ್ಗೆಯಿಂದ ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ. ಮನೆಯಲ್ಲಿ ಎಲ್ಲರೂ ಏನಾದರೂ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಗೆಸ್ಟ್ ಬರೋ ಮುಂಚೆ ಎಲ್ಲ ರೆಡಿ ಆಗ್ಬೇಕು ತಾನೆ. ಮಗಳ ಬ್ಲೌಸು ಒಂದು ಲೈನ್ ಸ್ಟಿಚ್ ಬಿಡಿಸ್ತಾ ಇದ್ದೆ. ನಿನ್ನೆ ಹಾಕಿ ನೋಡಿದ್ರು, ಸ್ವಲ್ಪ ಟೈಟ್ ಆಗ್ತದೆ. ಅಂದರೆ ಕೈಯೆಲ್ಲ ಕರೆಕ್ಟ್ ಇದೆ, ಇಲ್ಲಿ ಕೆಳಗಿನ ಪೋರ್ಷನ್ ಟೈಟ್ ಆಗ್ತದೆ, ಅದಕ್ಕೆ 2 ಸ್ಟಿಚ್ ಬಿಡಿಸುವ ಅಂತ. ಸೀಮಂತಕ್ಕೆ ನಾನು ಮಾತ್ರ ಮೆಹಂದಿ ಅಲ್ಲ, ಬಟ್ ಮನೆಯವರೆಲ್ಲರೂ ಕೂಡ ಹಾಕಿಸ್ಕೊಂಡ್ರು ತುಂಬ ಖುಷಿಯಿಂದ, ಗೊತ್ತಾ. ಮಧ್ಯಾಹ್ನ ಆಲ್ಮೋಸ್ಟ್ 3:15 ಆಗಿದೆ ಆಯಿತಾ. ಎಲ್ಲರೂ ಒಂದು ಸ್ವಲ್ಪ ರೆಸ್ಟ್ ಮಾಡೋದಕ್ಕಂತ ಹೋಗಿದ್ದಾರೆ. ನಾನು ಪಟ ಅಂತ ಸ್ಟುಡಿಯೋ ರೂಮ್ನೆಲ್ಲ ಆರ್ಗನೈಸ್ ಮಾಡಿ ಇವಾಗ ಬಂದು ಕೂತಿದ್ದೀನಿ. ಮೆಹಂದಿ ಆರ್ಟಿಸ್ಟ್ ಅವರು ಶಿ ಕೇಮ್ ಅಟ್ 2:45 ಶಿ ವಾಸ್ ಹಿಯರ್. ಹಾಫ್ ಆನ್ ಅವರ್ ವೇಟ್ ಮಾಡಿಸ್ತೀನಿ ಪಾಪ. ಆ್ಯಂಡ್ ಇವಾಗ ಮೆಹಂದಿ ಸ್ಟಾರ್ಟ್ ಮಾಡಿದ್ದಾರೆ. ಪುಟ್ಟು ಹುಡುಗಿ ಬಟ್ಟೆನೇ ಫಸ್ಟ್ ಬಂತು ನನ್ನ ಕೈ ಮೇಲೆ. ಸೊ ನೋಡೋಣ ಏನು ಡಿಸೈನ್ ಮಾಡ್ತಾರೆ ಅಂತ. ಲೆಟ್ಸ್ ಸಿ. ಮನೆ ಇವಾಗ ಶಾಂತವಾಗಿದೆ ಆ್ಯಂಡ್ ಎಲ್ಲ ಖಾಲಿ ಆಗಿದೆ. A to Z ಎವ್ರಿಥಿಂಗ್. ಇನ್ನೇನೇ ಇದ್ರೂ ಫರ್ನಿಚರ್ ಬರಬೇಕು, ಆಮೇಲೆ ಎಲ್ಲರಿಗೂ ಕುತ್ಕೊಳ್ಳೋಕೆ ಜಾಗ ಆಗುತ್ತೆ ಅಂತ. ಸದ್ಯಕ್ಕಷ್ಟೇ ನಾವು ಮೆಹಂದಿ ಹಾಕಿಸ್ಕೊತಾ ಇದ್ದೀವಿ. ಇವಾಗ ಹಾಕಿದ್ರೆ ಫಾರ್ ಹೌ ಲಾಂಗ್ ಶುಡ್ ಐ ಕೀಪ್ ಇಟ್? ಟಿಲ್ ಟುಮಾರೋ ಮಾರ್ನಿಂಗ್ ಅಂತ. ಓಕೆ ಸರಿ, ಇನ್ನೇನು ಮಾಡೋಣ. ಸದ್ಯಕ್ಕೆ 2 ಬಟ್ಟೆ 2 ಚಪ್ಪಲಿ ಮಾಡಾಯಿತು ನನ್ನ ಕೈ ಮೇಲೆ. ಬನ್ನಿ ಹತ್ರ ಬಂದು ನೋಡಿ. ನಾನು ಫಸ್ಟ್ ಟೈಮ್ ಈ ಥರ ಮೆಹಂದಿ ಹಾಕಿಸ್ಕೊತಾ ಇರೋದು. ಸೊ ತುಂಬ ಖುಷಿ ಆಯ್ತು ನೋಡಿ. ಚಿಕ್ಕ ಪಾಪು ಬಟ್ಟೆ, ಅಮ್ಮ, ಕ್ರೇಡಲ್ ಎಲ್ಲ ಡೀಟೇಲ್ ಮಾಡಿದ್ದಾರೆ. ಅಪ್ಪ ಎಲ್ಲ, ಅಮ್ಮ ಎಲ್ಲ, ತೊಟ್ಲು ತೊಟ್ಟಿಲಿ ನಮ್ಮ ಕಂದಲ್ಲಿ ಮಲಗಿದೆ. ಬಟ್ಟೆಯಲ್ಲಿ ಬಟ್ಟೆ, ಮಗು ಬಟ್ಟೆ ಎಲ್ಲಪ್ಪ ಕಾಣಿಸ್ತಾ ಇದೆ. ಕರೆಕ್ಟ್ ಅಜ್ಜಿನೇ ಆಗುತ್ತೆ. ಕಾಣಿಸ್ತಿಲ್ಲ ಬಟ್ಟೆ ಮೇಲ್ಗಡೆ. ನನಗೆ ಎಷ್ಟು ಖುಷಿ ಕೊಟ್ಟು ಈ ಮೆಹಂದಿ, ಅಷ್ಟೇ ಖುಷಿ ಮನೆಯವ್ರಿಗೂ ಆಯಿತು. ಯಾಕಂದರೆ ಇಲ್ಲಿ ಬಟ್ಟೆ ಇದೆಯಾ, ಅಪ್ಪ ಅಮ್ಮ ಅಂತ ಬರ್ತಿದ್ಯಾ, ಕ್ರೇಡಲ್ ಇದೆಯಾ, ಬಸ್ರಿ ಹೆಂಗಸು ಬೇರೆ, ಎಲ್ಲದನ್ನು ಮಾಡಿದ್ದಾರೆ ಅಂತ. ಸೊ ಬಂದು ಹತ್ರದಿಂದ ನೋಡ್ತಾ ಇದ್ರು. ಮೆಹಂದಿ ಅಂದರೆ ಎಲ್ಲ ಥರ ಡಿಸೈನ್ಸ್ ನೋಡಿದ್ದಾರೆ, ಬಟ್ ಇದು ಡಿಫ್ರೆಂಟ್ ಆಗಿದೆ ಅಂತ ಅವ್ರಿಗೂ ಅನ್ನಿಸ್ತು. ಇದು ಹುಡುಗನಿಗೆ ಸೂಪರ್. ಕೈಗೂ ಹಾಕ್ತಾರೆ ನಿಮ್ಮ ಕೈಗೂ. ಒಂದು ಸ್ವಲ್ಪ ಯಜಮಾನರು ಕೊಟ್ಟರೆ ಆ ಥರ ಮಾಡು. ನನಗೆ ಈಗಿಲ್ಲ. ತಾತ ಬೇಡ ಬೇಡ ಅಂತಿದ್ರು, ಬಟ್ ಹಾಕಿಸ್ಕೊಂಡ್ರೆ ಮೆಹಂದಿ ನೋಡ್ತಾ ನೋಡ್ತಾ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ವರ್ಷ ಅವರು ಒಂದಷ್ಟು ಟಿಪ್ಸ್ನ ಪ್ರತಿ ಸತಿ ಕೊಡ್ತಾರೆ, ಹೇಗೆ ಕಲರ್ ಡಾರ್ಕ್ ಬರುತ್ತೆ ಅಂತ. ಸೊ ಹಾಗಾಗಿ ಅದನ್ನು ಮಾಡ್ತಾ ಇದ್ದಾರೆ ಇಲ್ಲಮ್ಮ. ಸಕ್ಕರೆ ಪಾಕ, ತಿನ್ನಿಕಲ್ಲ, ಕುಡಿಲಿಕ್ಕಲ್ಲ. ನನ್ನ ಮಗಳಲ್ಲಿ ಮೆಹಂದಿ ಹಾಕ್ತಿದ್ದಾಳೆ, ಅದ್ರ ಮೇಲೆ ಹಾಕಿದ್ರೆ ಜಾಸ್ತಿ ಕಲರ್ ಬರ್ತದೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ಈಗ ನೋಡ್ಬೇಕು ಮಗಳ. ವರ್ಷ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ. ಅಕಸ್ಮಾತ್ ನಿಮಗೂ ಮೆಹಂದಿ ರಿಕ್ವೈರ್ಮೆಂಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಗೃಹ ಪ್ರವೇಶ ಮತ್ತು ಸೀಮಂತ ಎರಡಕ್ಕೂ ಇವರೇ ಮಾಡಿರೋದು.
ಏಲಕ್ಕಿ ರೈಸ್ ಇದು ಫ್ರೈ ಮಾಡ್ತಿದ್ದೇನೆ ನಾಳ್ದು ಮಗಳಿಗೆ ನಮ್ಮ ಕಡೆ ಶಾಸ್ತ್ರದಲ್ಲಿ. ಅಂದರೆ ಸ್ವಲ್ಪ ಇದು ಬೆಲ್ಲ ತೆಂಗಿನಕಾಯಿ ಈ ಅಕ್ಕಿ ಫ್ರೈ ಮಾಡಿ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡಿ ಎಲೆಗೆ ಅದು ಶಾಸ್ತ್ರಕ್ಕೆ ಬಡಿಸ್ಲಿಕ್ಕಿದೆ, ಅದಕ್ಕೆ ಫ್ರೈ ಮಾಡ್ತಿದ್ದೇನೆ. ಸ್ವಲ್ಪನೇ ಒಂದೇ ಗ್ಲಾಸ್ ಹಾಕಿದ್ದೇನೆ. ನುಗ್ಗೆ ಸೊಪ್ಪು ಪಲ್ಯ ಮಾಡಲಿಕ್ಕಿದೆ ನಮ್ಮ ಕಡೆ, ಇವ್ರ ಕಡೆ ಇಲ್ಲ. ನಮ್ಮ ಕಡೆ ಅಂದರೆ ಸ್ವಲ್ಪನೇ ತಿನ್ನೋದದು ಶಾಸ್ತ್ರಕ್ಕೆ. ಮತ್ತು ಹರಳು ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ ಅವಲಕ್ಕಿ ಹಾಕಿ ಏಲಕ್ಕಿ ಪೌಡ್ರಲ್ಲಿ ಹಾಕಿ ಕಲಸಿ ಫಸ್ಟಿಗೆ ನಾವು ಅದನ್ನು ಹಾಕ್ತೇವೆ ಎಲೆಗೆ. ಮಂಗಳೂರು ಕಡೆ ಪದ್ಧತಿ, ಹಾಗಾಗಿ 2 ಕಡೆ ಪದ್ಧತಿ ಮಿಕ್ಸಿಗೆ. ಇದು ನನ್ನ ಮಗಳ ಅಲ್ಲ, ಪಕ್ಕದ ಮನೆ ಮಗಳು. ಪಕ್ಕದ ಮನೆ ಹುಡುಗಿಯಾ? ಹಾಗಾದ್ರೆ ರಬ್ ಮಾಡಿ ಅದು ಪಕ್ಕದ ಮನೆ ಹುಡುಗಿ ಅದೇ ಬೇಡ ನನಗೆ ಅದು. ಅಪ್ಪ ಹುಡುಗನ ಬಟ್ಟೆ ಇಲ್ಲ ಬಾರಿ ಕೂಲರ್ ತೆಂಕಲಕಾಯಿಟ್ಟು ಏರ್ ಕೂಲರ್ ಇನ್ನಕಾಯಿಟ್ಟು ಅಂಬಿ ಉಚ್ಚ. ಕ್ಲೋಸಪ್ ಆಫ್ ಮೈ ಮೆಹಂದಿ ತೋರಿಸ್ತಾ ಇದ್ದೀನಿ. ಲುಕ್ ಎಟ್ ದಿಸ್ ಪ್ರೆಗ್ನೆಂಟ್ ವುಮೆನ್, ಅಪ್ಪ ಅಂತ ಬರ್ದಿರೋದು, ಹುಡುಗನ ಬಟ್ಟೆ, ಇನ್ನೊಂದು ಕೈನಲ್ಲಿ ಹುಡುಗಿ ಬಟ್ಟೆ. ಇಷ್ಟರಲ್ಲೇ ನಮ್ಮ ಅತ್ತಿಗೆ ಕೂಡ ಬಂದರು. ಇಟ್ ವಾಸ್ ಅ ಸರ್ಪ್ರೈಸ್ ಆಯಿತಾ. ಬಂದಿರೋ ಉದ್ದೇಶ ಹೆಲ್ಪ್ ಮಾಡಬೇಕು, ತುಂಬ ಕೆಲಸ ಇರುತ್ತೆ ಅಂತ. ಮನೆ ಇಡೀ ಡೆಕೋರೇಷನ್ ಅಂದರೆ ಸೆಟಪ್ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅವ್ರು ಹೊರಟಿದ್ದು. ಮಾಮ ಬೈದಿರತ್ತ ಮಾಮನ್ ತೂದ್ಕೋಕಂದ್ ಬರ್ತೀನ ಅವರಿಗೆ ಟೈಮ್ ಇಲ್ಲ ಮನೆಯಲ್ಲಿ. ಈಗ ಅವಳ ಮನೆಗೆ ಎಷ್ಟು ಬರ್ತಿದ್ದಾರೆ, ಅವಳ ಚಿಕ್ಕಪ್ಪ ಬರ್ತಾರೆ, ಅಕ್ಕ ಬರ್ತಾರೆ, ಅದರಲ್ಲಿ ಟೈಮ್ ಕೊಟ್ಟು ಬಂದಿದ್ದಾರೆ. ನನ್ನ ಮೆಹಂದಿ ಕಂಪ್ಲೀಟ್ ಆಯಿತು. ಇಟ್ 6:30 ಆಯಿತಾ. ಬ್ಯೂಟಿಫುಲ್ ಆಗಿ ಬಂದಿದೆ. ಕ್ಲೋಸಪ್ ತೋರಿಸ್ತೀನಿ. ಕಮ್ ಇವತ್ತು ಮಾತ್ರ ನಾವು ಮನೆಯವರು, ನಾಳೆಯಿಂದ ಗೆಸ್ಟ್ ಇರ್ತಾರೆ ಮನೆಯಲ್ಲಿ. ಒಂದಷ್ಟು ಜನ, ಒಂದಷ್ಟು ಕೆಲಸ, ಒಂದಷ್ಟು ಗಲಾಟೆ, ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ ಇರುತ್ತಾ. ಸೊ ಇಲ್ಲಿ ಅಜ್ಜಿ, ಅಜ್ಜ, ತಾತ ಎಲ್ಲ ಬರೆಸ್ಕೊತಾ ಇದ್ದಾರೆ ಅವ್ರವ್ರ ಕೈಯಲ್ಲಿ. ದಿಸ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ನನಗೆ ನೋಡಿ ತುಂಬ ಖುಷಿ ಆಯ್ತು ಮಾತ್ರ. ನನ್ನ ಅಣ್ಣ ಮತ್ತು ದೀಪು ಅವ್ರು ಮಿಸ್ಸಿಂಗ್. ಬೇರೆ ಎಲ್ಲರೂ ಹಾಕಿಸ್ಕೊಂಡಿದ್ದಾರೆ, ಅವ್ರಿಗೆ ಆಮೇಲೆ ಹಾಕಬೇಕು. ಅಜ್ಜಿ ಅಜ್ಜ ಅಜ್ಜಿ ಮುತ್ತಾತ ಒಳಗೆ ಮಾಮ ಮಿಸ್ಸಿಂಗ್, ಪಪ್ಪನು ಮಿಸ್ಸಿಂಗ್, ಅಪ್ಪ ಮಿಸ್ಸಿಂಗ್. ಅದಕ್ಕೆ ಅಪ್ಪನೂ ಇಲ್ಲಿ, ಅಮ್ಮನೂ ಇಲ್ಲಿ. ಮನೆಗೆಲ್ಲರೂ ಬರ್ತಾ ಇದ್ದಾರೆ ಆಯಿತಾ. ಬಟ್ ಡೈನಿಂಗ್ ಟೇಬಲ್ ಸೆಟ್ಟೇ ಬಂದಿಲ್ಲ, ಇನ್ನೂ ವರ್ಕ್ ನಡೀತಾ ಇದೆ. ಬಿಕಾಸ್ ಒಬ್ಬರು ಕೊಟ್ಟಿದ್ದನ್ನ ಅವ್ರು ಕೆಟ್ಟದಾಗಿ ವರ್ಕ್ ಮಾಡಿದ್ರಾ, ಸೊ ಅದನ್ನು ಇನ್ನೊಬ್ರು ಕೊಟ್ಟಿದ್ದೆ. ಅವರು ಟೈಮ್ ತೊಗೊಂಡ್ರು ಇದನ್ನು ಫಿನಿಷ್ ಮಾಡೋದಕ್ಕೆ. ಇವತ್ತು ಅಟ್ಲೀಸ್ಟ್ ಟೇಬಲ್ ಬರ್ತಾ ಇದೆ ಅಂತ ಸಮಾಧಾನ. ಇನ್ನು ಚೇರೆಲ್ಲ ಬರಬೇಕು, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಬಟ್ ಟೇಬಲ್ ಆದರೂ ಬಂದಿದೆ ಮನೆಗೆ. ಫೈನಲಿ ನಮ್ಮ ಮನೆಯ ಆಕ್ಚುಯಲ್ ಡೈನಿಂಗ್ ಟೇಬಲ್ ಬಂದಿದೆ. ಅದೊಂದು ಕತೆ ಇತ್ತಲ್ಲ, ಅದು ಯಾರನ್ನೋ ನಂಬಿ ನಾವು ಕೊಟ್ಟಿದ್ವಿ, ಆ ಮಂಚ ಹಾಳು ಮಾಡಿ ಹಾಕಿದ್ರು ಅಂತ. ಇವ್ರು ಅದನ್ನ ಮತ್ತೆ ಫಿಕ್ಸ್ ಮಾಡಿ ಫ್ರೆಶ್ ಆಗಿ ಮಾಡಿ ನಮ್ಗೆ ಹೆಂಗ್ ಬೇಕೋ ಹಂಗೆ ಬಂದಿದೆ. ಬಟ್ ದೊಡ್ಡದಾಯ್ತಲ್ಲ ಇದು. ಜಾಸ್ತಿ ಜನ ಇರ್ತಾರಲ್ಲ ಬೇಕು. ಓ, ಇಷ್ಟು ದಿನ ಸೋಫಾ ಸೆಟ್ ಬೇರೆ ಇರಲಿಲ್ಲ ಮನೆಯಲ್ಲಿ, ಅದನ್ನು ಬಂದಿದ್ದು ಇದೇ ದಿನ ಆಯಿತಾ. ಸೊ ಹಾಗಾಗಿ ಕಾರ್ಪೆಟ್ನ ಅಲ್ಲಿಗೆ ಹಾಕಿ ಅದ್ರ ಮೇಲೆ ಸೋಫಾ ಸೆಟ್ನ ಅರೇಂಜ್ ಮಾಡೋದಕ್ಕೆ ಅಂತ ಆ ಟೀಮ್ ಎಲ್ಲ ಐಟಮ್ಸ್ನ ತಂದಿದ್ದಾರೆ. ಅದನ್ನು ಇವಾಗ ಪಟಪಟ ಅಂತ ಇಡಬೇಕಿಲ್ಲಿ. ಆಮೇಲೆ ತಾತನ ಕೈನಲ್ಲಿ ಮೆಹಂದಿ ನೋಡಿ, ಮುತ್ತಾತ. ಟೈಮ್ ಆಗಿರೋದು 11:15 ಆ್ಯಂಡ್ ಇವಾಗ ಕೆಲವೊಂದು ಸೀರೆ ಆ್ಯಂಡ್ ಬ್ಲೌಸ್ ಡಿಸೈನ್ಸ್ ಹೆಂಗ್ ಫಿಟ್ಟಿಂಗ್ ಎಲ್ಲ ಇದೆ ಅಂತ ಚೆಕ್ ಮಾಡಬೇಕು ಆಯ್ತಾ. ಕೊಟ್ರಪ್ಪ ಸೀರೆ. ಈ ಸೀರೆ ಎಲ್ಲ ನಿರಂತರೆಯಿಂದ ಗೊತ್ತು ಚತ್ತ. ಇದು ನನ್ನ ಸೀರೆ. ಅದೇ ಅಮ್ಮ ಮಾಮಿ ಇಬ್ರದ್ದು ಸಾರಿದು ಬ್ಲೌಸಸ್ ಬಂದಿದೆ ಆಯ್ತಾ. ನಿರಂತರ ಅವ್ರು ಕಳ್ಸಿರೋ ಸೀರೆ ಅಂಡ್ ಅದಕ್ಕೆ ಅವ್ರಿಬ್ರಿಗೂ ಆಸೆ ಇತ್ತು ಒಂದ್ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಇರುವಂತ ಬ್ಲೌಸ್ ಡಿಸೈನ್ ಬೇಕು ಅಂತ. ಅದೇ ರೀತಿ ಸ್ಟಿಚಿಂಗ್ ಆಗಿದೆ. ಸೊ ಇದು ಅಮ್ಮಂದು, ಅದು ಮಾಮಿದು. ತೋಜಲೆ ನಿಜ ಹೇಳ್ಬೇಕು, ನಿಮ್ಗೆ ಇಷ್ಟ ಆಯ್ತಾ? ಇದು ತುಂಬಾ ಇಷ್ಟ ಆಯ್ತು. ಡಿಸೈನ್ ಭಾರಿ ಚಂದಾಗಿದೆ. ನಕ್ಷಾ ಗೌಡ. ಥ್ಯಾಂಕ್ ಯು ನಕ್ಷಾ ಗೌಡ. ತುಂಬಾ ಒಳ್ಳೇದಾಗಿದೆ ಬ್ಲೌಸ್. ಇವ್ರೇನ್ ಗೊತ್ತಾ, ಸೂಪರ್ ಆಗಿದೆ ಡಿಸೈನ್ ಎಲ್ಲ. ನಂದು ಗೃಹ ಪ್ರವೇಶಕ್ಕೆ ನಿಧಿ ಅವರಿಂದ ಸೀರೆ ಮತ್ತೆ ಬ್ಲೌಸ್ ಬಂದಿತ್ತಲ್ವಾ, ಅವರ ಸ್ಟೂಡೆಂಟ್ ಇವರು. ಸೊ ಇವ್ರು ಹೇಳಿದ್ರು ನನಗೆ ಆಸೆ ಇದೆ ನಿಮಗೆ ಸ್ಟಿಚ್ ಮಾಡಿಸ್ಬೇಕು ಅಂತ. ಬಟ್ ನನಗೆ ಸದ್ಯಕ್ಕೆ ಸಾರಿ ಯಾವುದು ಬ್ಲೌಸ್ ಸ್ಟಿಚ್ ಮಾಡಿಸ್ತಾ ಇಲ್ಲ ನಾನು. ಬಟ್ ನನ್ನ ಮಾಮಿ ಅಮ್ಮಂದು ಹೊಸ ಸೀರೆ ಇದೆ, ಅವ್ರಿಗಾದ್ರೆ ಓಕೆ ಅಂತ. ಸೊ ಅವ್ರಂದ್ರು ನಾನು ಸ್ಟಿಚ್ ಮಾಡಿಸ್ತೀನಿ ಅಂತ. ಸೊ ಹಾಗಾಗಿ ಅವರ ವರ್ಕ್ ಇದು ಗೊತ್ತಾ. ನನಗೆ ಖುಷಿ ಆಗೋದೇನು ಅಂದ್ರೆ ಇವರೆಲ್ಲ ಹೊಸ ಸ್ಟೂಡೆಂಟ್ಸ್, ಇನ್ನೇನು ಹೊಸದಾಗಿ ಕನ್ಸ್ ಕಟ್ಕೊಂಡು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋರು ಈ ತರ ಹೊಲ್ದಿದ್ದಾರೆ. ಸೂಪರ್ ಆಗಿದೆ. ಫಿನಿಶಿಂಗ್ ಎಲ್ಲ ಭಾರಿ ಚಂದಾಗಿದೆ. ನೀಟಾಗಿ ವರ್ಕ್ ಮಾಡಿದೀರಾ.
ಅಂಡ್ ನಾನು ತುಂಬಾ ಖುಷಿ ಆಯ್ತು. ನಾನು ನೆಕ್ ಲೈನ್ ಆಗ್ಲಿ ಏನು ಕಳ್ಸಿರ್ಲಿಲ್ಲ, ಮಾಮಿಗೆ ಕಳ್ಸಿದ್ದೆ. ಅವ್ರು ಏನ್ ಆಯ್ಕೆ ಮಾಡ್ಕೊಂಡಿದ್ರು, ಬಟ್ ಮಾಮಿಗೆ ಕ್ಲೋಸ್ಡ್ ನೆಕ್ ಬೇಕಿತ್ತು ಆಯ್ತಾ, ಅದ್ ಮಾಡಕ್ಕಾಗಿಲ್ಲ. ಯಾಕಂದ್ರೆ ಶೋಲ್ಡರ್ ಲೆಂತ್ ಬೇಕಿತ್ತು ಮಾಮಿದು. ಆ ಶೋಲ್ಡರ್ ಲೆಂತ್ ಕೊಡೋದಕ್ಕೆ ಮಾಮಿ ನಮ್ ಜೊತೆ ಇರ್ಲಿಲ್ಲ ಆ ಟೈಮಲ್ಲಿ. ಸೊ ಆಮೇಲೆ ಅವ್ರ ಪ್ರಕಾರ ಏನ್ ಮಾಡಿದ್ರು, ಓಪನ್ ನೆಕ್ ಮಾಡಿದ್ದಾರೆ. ಚೆನ್ನಾಗಿದೆ ಡಿಸೈನ್. ನನ್ ಮಾಮಿದ್ ಫ್ರಂಟ್ ನೆಕ್ ತುಂಬಾ ಇಷ್ಟ ಆಯ್ತು. ಶಿವಕುಂಡ ಒಂಥರ ನಂದು ಗೃಹ ಪ್ರವೇಶದ ನೆಕ್ ಲೈನ್ ನೆಕ್ ಆ ತರದೇ ಇರೋದು. ಕ್ಲೋಸಪ್ ತೋರಿಸ್ತಾ ಇದ್ದೀನಿ ಸೊ ದಟ್ ನಿಮಗೂ ಗೊತ್ತಾಗಲಿ ಡಿಸೈನ್ ನೆಕ್ಲೈನ್ ಹೇಗೆ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಲ್ವಾ ನಕ್ಷಾ ಅವರು. ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ಸಾರಿನಲ್ಲಿರುವಂಥ ಕಲರ್ನ ಇದಕ್ಕೆ ಹಾಕೋದು. ಆ್ಯಂಡ್ ಅಮ್ಮನ ನೆಕ್ಲೈನ್ ನೋಡಿ ಬ್ಯಾಕ್ ಸೈಡ್ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಸಟಲ್ ಆಗಿರುವಂಥ ವರ್ಕ್ ಯೆಟ್ ತುಂಬ ಹೈಲೈಟೆಡ್ ಆಗಿರುವಂಥ ವರ್ಕ್ನೇ ಮಾಡಿದ್ದಾರೆ. ಇನ್ನ ನನ್ನ ಸಾರಿ ಬ್ಲೌಸ್ ಏನಿದೆ ಅದು ಮಾಮಿ ನೋಡಿಲ್ಲ ಆಯ್ತಾ. ಅವ್ರಿಗೆ ತೋರ್ಸೋಣ, ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ. ಮಾಮ ಅಂತೂ ಹೋಗ್ಬಿಟ್ರು, ಬಟ್ ಮಾಮಿಗೆ ತೋರ್ಸೋಣ. ಮಾಮಿಗೆ ತೋರಿಸ್ಲಾ ನಿಮಗೆ ಬ್ಲೌಸ್ ಡಿಸೈನ್ ಅಂದು? ದೀಪು ನೋಡಿಲ್ಲ, ದೀಪು ಆ ದಿನನೇ ನೋಡ್ಲಿ. ಸೂಪರ್ ಏನಿದೆ ಸೂಪರ್. ಏನಿದೆ ಕಾಲ ಪಾಪುದ ಹೆಜ್ಜೆ, ಬೆರಳು ನೋಡಿ, ಮುತ್ತು ಬೆರಳು. ಓ ಕೃಷ್ಣ ಈ ಕಡೆ, ಹಾ ಈ ಕಡೆ ರಾಧೆನಾ? ರಾಧೆ ರಾಧೆ ಸೂಪರ್ ನೋಡ್ರೆ, ಸೂಪರ್ ಡಿಸೈನ್ ನೋಡಿ. ಸಾಕಾಗಿದೆ, ಕಾಲು ಪುಟ್ ಪುಟ್ ಹೆಜ್ಜೆ ಹೆಂಗೈತೆ. ತುಂಬಾ ಚೆನ್ನಾಗಿದೆ. ಇದು ನನ್ನ ಬ್ಲೌಸ್. ಕೈತಲೆ ಡಿಸೈನ್ ಬಾರಿ ಶೋಕ್ ಆಗ್ತದೆ. ಇದಿಷ್ಟಾಗಿತ್ತು ಇವತ್ತು ಸೀಮಂತಕ್ಕೆ ಮಾಡ್ತಾ ಇರುವಂತ ಪ್ರಿಪರೇಷನ್ಸ್, ಗಲಾಟೆ ಗದ್ದಲ ಮನೆಯಲ್ಲಿ ಎಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಏನ್ ಮಾಡ್ಬೇಕು? ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್. ಅರ್ಧ ರಾತ್ರಿ ಆಯ್ತು, ಇನ್ನು 5 ಗಂಟೆ ನಿದ್ದೆ ಮಾಡ್ತೇವೆ. ಗುಡ್ ನೈಟ್. ಗುಡ್ ನೈಟ್. ನಾಳೆ ಏನ್ ಕೆಲಸ ಇದೆ? ನಾಳೆ ಫುಲ್ ಕೆಲಸ. ನಾಳೆ ಫುಲ್ ಕೆಲಸ. ಕೆಲಸಕ್ಕೆ ಪ್ರೋಗ್ರಾಮ್ಗೆ ಫಿಕ್ಸ್ ಮಾಡ್ಕೋಬೇಕು. ನಾಳೆ ಏನೇನ್ ಮಾಡ್ಬೇಕೆಲ್ಲ ರೆಡಿ ಮಾಡ್ಬೇಕು, ಪ್ರಿಪರೇಷನ್ ಮಾಡ್ಬೇಕು. ಆದ್ರೆ ಎಲ್ಲರ್ಕಿಂತ ಬೇಗ ಡ್ಯೂಟಿ ಯಾರ್ದು ನಾಳೆ? ಇವ್ರದ್ದು ಬೇಗ ಡ್ಯೂಟಿ ಇದೆ ಇವ್ರದ್ದು. ಒಬ್ಬರಿಗೆ ಊರಿಂದ ಬರೋರನ್ನು ಕರ್ಕೊಂಡ್ ಬರ್ಲಿಕ್ಕಿದೆ, ಇಬ್ಬರಿಗೆ ಮಾರ್ಕೆಟ್ಗೆ ಹೋಗ್ಲಿಕ್ಕಿದೆ, ಇಬ್ಬರಿಗೆ ಕಿಚನ್ ಅಲ್ಲಿ ಕೆಲಸ ಇದೆ. ಅಡಿಗೆ ಅಮ್ಮ ಬರ್ತಾರೆ, ಆದ್ರೂ ನಮ್ ಕೆಲಸ ನಾವೇ ಮಾಡ್ಬೇಕಲ್ಲ. ಸೊ ಹಂಗೆಲ್ಲ ಕತೆ. ಸರಿನಪ್ಪ, ಲಾಟ್ಸ್ ಪ್ರೀತಿ ಸದಾ ಹೀಗೆ ನಿಮ್ಮ ಕರೀತೇನೆ. ಸದಾ ಪ್ರೋತ್ಸಾಹಿಸಿ. ಆದಷ್ಟು ಬೇಗ ಮತ್ತೆ ಸಿಗೋಣ. ಬಾಯ್.